ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಮ್ಯಾನಿಫೆಸ್ಟೇಷನ್ ಸುಮಾರು ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ಕೊಟ್ಟಿದ್ದೆ. ಯಾರ್ಯಾರು ಮಾಡಿದ್ರಿ, ಎಷ್ಟು ಕೆಲಸ ಮಾಡ್ತು, ಯಾರ್ಯಾರು ಅಯ್ಯೋ ಇನ್ನೂ ನಂಗೆ ಕೆಲಸನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಅದು ನಿಮಗೆ ಕೆಲಸ ಮಾಡದೇ ಇರ್ಬೋದು ಏನಾದರೂ ಯೋಚಿಸಿದ್ದೀರಾ? ನಮಗೆ ಅನುಮಾನಗಳಿದ್ದಾಗ, ಶಂಕೆಗಳಿದ್ದಾಗ ಮನಸ್ಸಲ್ಲಿ, ಅಥವಾ ನಾವು ಅದನ್ನು ನಂಬದೇ ಇದ್ದಾಗ ನಮಗೆ ಅದು ಖಂಡಿತ ಆಗೋದಿಲ್ಲ. ಮತ್ತು ಬ್ಲಾಕ್ಸ್, ಎನರ್ಜಿ ಬ್ಲಾಕ್ಸ್ ಅಂತ ಹೇಳ್ತೀವಿ, ಚಕ್ರ ಬ್ಲಾಕ್ಸ್ ಅಂತ ಹೇಳ್ತೀವಿ. ಇದನ್ನು ಹೇಗೆ ಸುಲಭವಾಗಿ ನಿವಾರಿಸ್ಕೊಳ್ಳೋದು, ನಿಮಗೆ ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಅದಕ್ಕೆ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕಸ್ಮಾತ್ ಮಾಡ್ಕೊಂಡಿದ್ರಿಂದರೆ ಧನ್ಯವಾದಗಳು. ಸೊ ಏನು ಮಾಡ್ಬೋದು, ಈ ಒಂದು ವಿಷಯ ನಾನು ಹೇಳ್ತಿರೋದು ನೀವು ತಿಂಗಳ ಮೊದಲ ಭಾನುವಾರದಂದು ಮಾಡಬೇಕು. ತಿಂಗಳ ಮೊದಲ ಭಾನುವಾರದಂದು ಬೆಳಗಿನ ಜಾವ ಈ ಒಂದು ಪ್ರಕ್ರಿಯೆನ ಶುರು ಮಾಡ್ತೀರಾ. ಏನು ಮಾಡ್ತೀರಾ, ಒಂದು ಹಿಡಿ ಕಲ್ಲುಪ್ಪನ್ನು ತೊಗೋತೀರಾ. ಕಲ್ಲುಪ್ಪನ್ನು ನಾನು ಹೇಳೋ ಈ ಪ್ರಕ್ರಿಯೆ ಮಾಡಬೇಕಾದ್ರೆ ಸ್ವಲ್ಪ ಗಮನವಿರಲಿ. ತುಂಬ ಜೋರಾಗಿ ಮಾಡಿದ್ರೆ ಸ್ವಲ್ಪ ಚರ್ಮಕ್ಕೆ ಹಾನಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಗಮನವಿಟ್ಟು ಮಾಡಿ. ಸ್ವಲ್ಪ ಉಪ್ಪನ್ನು ತಗೊಂಡು ನನಗೆ ಇರುವ ತೊಂದರೆ ತೊಡಕುಗಳು, ನಾನು ಈಡೇರಿಸ್ಕೊಳ್ಬೇಕು ಅನ್ನೋ ಆಸೆಗಳು ಯಾಕೆ ಈಡೇರ್ತಿಲ್ಲ, ಅದು ಈಡೇರೋದಕ್ಕೆ ದಾರಿಯನ್ನು ಮಾಡಿಕೊಡು ಅಂತ ಈ ಒಂದು ಉಪ್ಪಿಗೆ ನೀವು ಹೇಳ್ತಾ ನಲ್ಲಿಯನ್ನು ತೆಗೆದುಬಿಟ್ಟು ಅದರ ಕೆಳಗೆ ಕೈ ಇಟ್ಟು ಕೈ ತೊಳಿರಿ. ಆ ಉಪ್ಪು ಸಮೇತ ಕೈ ತೊಳಿರಿ. ಉಪ್ಪು ಕರಗೋಗುತ್ತೆ. ಗಮನವಿರಲಿ, ಕೈ ತೊಳಿಬೇಕಾದ್ರೆ ಈ ಮೊಣಕೈ ಸೇರಿ ಇಲ್ಲಿ ತನಕ ತೊಳಿಬೇಕು. ತೊಳೆದ ಮೇಲೆ ಮುಖ್ಯವಾದ ಅಂಶ ಅಂತಂದರೆ ನೀವು ಟವಲ್ ಅಥವಾ ಪೇಪರ್ ಟವಲಲ್ಲಿ ಕೈ ಒರೆಸ್ಬೇಡಿ. 3 ಸರ್ತಿ ಜೋರಾಗಿ ಹೀಗೆ ಆ ಸಿಂಕ್ ಅಥವಾ ವಾಶ್ ಬೇಸಿನಲ್ಲಿ ಕೈಯನ್ನು ಒದರ್ಬಿಟ್ಟು ಹಾಗೆ ಗಾಳಿಗೆ ಆರೋದಕ್ಕೆ ಬಿಡಿ. 2-3 ನಿಮಿಷದಲ್ಲಿ ಕೈ ಒಣಗೋಗುತ್ತೆ. ಇದು ಪ್ರಥಮವಾದ ಒಂದು ವಿಷಯ ನೀವು ಮಾಡಬೇಕಾಗಿರೋದು. ಎರಡನೇ ವಿಷಯ, ಸ್ವಲ್ಪ ಹೊತ್ತು ಆದಮೇಲೆ 1-2 ಗಂಟೆ ಕಾಲ ಅವಕಾಶ ಕೊಟ್ಟು, ಅಂದರೆ ನೀವು ಈ ಬ್ಲಾಕ್ಸ್ ಏನಿತ್ತು, ಏನು ಎಲ್ಲಿ ತಡೀತಾ ಇತ್ತು ನಿಮ್ಮ ಶಕ್ತಿಯನ್ನು, ಅದನ್ನು ನೀವು ಕ್ಲಿಯರ್ ಮಾಡಿದ್ದೀರಾ. ನಂತರ 2-3 ಚಮಚ ಕಾಫಿ ಪುಡಿ ತೊಗೊಳ್ಳಿ. ಕೈಯಲ್ಲಿ ತೊಗೊಂಡು ಅದಕ್ಕೆ ನಿಮಗೆ ಏನು ಬೇಕು, ಏನು ಈಡೇರಿಸ್ಕೋಬೇಕು ಆ ಒಂದು ವಿಷಯನ ಹೇಳಿ 1-2 ನಿಮಿಷ ಮನಸ್ಸಲ್ಲಿ ಅದನ್ನು ಧ್ಯಾನ ಮಾಡ್ಕೊಳ್ಳಿ. ನಂತರ ಮತ್ತೆ ನೀರಿನ ನಲ್ಲಿನ ತೆಗೆದು ಅದರ ಕೆಳಗೆ ಆ ಒಂದು ಕಾಫಿ ಪುಡಿಯಿಂದ ಕೈ ತೊಳಿತಾ ಇಲ್ಲಿವರೆಗೂ ಕೈಯನ್ನು ತೊಳಿರಿ. ತೊಳೆದು ಮತ್ತೆ 3 ಸರ್ತಿ ಹೀಗೆ ಮಾಡಿಬಿಟ್ಟು ಹಾಗೆ ಇರಬೇಕು ನೀವು. ಮತ್ತು ನೀವು ಪೇಪರ್ ಟವಲಲ್ಲಿ ಅಥವಾ ಟವಲಲ್ಲಿ ಒರೆಸಬಾರ್ದು, ಹಾಗೆ ವೆಯ್ಟ್ ಮಾಡಿ, ಒಣಗೋಗುತ್ತೆ ಕೈ. ಮತ್ತು ಸಂಜೆ 4 ಗಂಟೆ ನಂತರ 8 ಗಂಟೆ ಒಳಗೆ ಇದೇ ಪ್ರಕ್ರಿಯೆನ ಸಕ್ಕರೆಯೊಟ್ಟಿಗೆ ಮಾಡಿ. ಸಕ್ಕರೆಯೊಟ್ಟಿಗೆ ಮಾಡಿದಾಗ ಅದಕ್ಕೆ ಏನು ಹೇಳಬೇಕು ನೀವು ಅಂದರೆ, ನನ್ನ ಕೈಯಲ್ಲಿ ಇರುವ ಈ ಒಂದು ಎನರ್ಜೀಸ್ನ ಓಪನ್ ಮಾಡಿದ್ದೀನಿ, ಮತ್ತು ಯಾವುದೇ ಒಂದು ಸಿಹಿಯಾದ ವಿಷಯ ಇದ್ದರೂ ಅದು ನನಗೆ ನಡಿಬೇಕು, ನನಗೆ ನಡಿಬೇಕಾದಂಥ ಒಳ್ಳೆಯ ವಿಷಯ ನಡಿಬೇಕು, ನನ್ನ ಜೀವನ ಸಿಹಿಯಿಂದ ತುಂಬಿರಲಿ ಅಂತ ಹೇಳ್ತಾ ಮತ್ತೆ ಕೈಯನ್ನು ತೊಳ್ಕೊಂಡು ಮತ್ತೆ ಕೈ ಒರೆಸ್ತೀರಾ. ಹಾಗೆ 3 ಬಾರಿ ಜೋರಾಗಿ ಹೀಗೆ ಮಾಡಿಬಿಟ್ಟು ಕೈಯನ್ನು ಒಣಗಕ್ಕೆ ಬಿಡಿ. ಇದನ್ನು ಪ್ರಥಮ ಭಾನುವಾರದಂದು ಮಾಡ್ತೀರಾ. ಮತ್ತು ಅಕಸ್ಮಾತ್ ಯಾವುದಾದರೂ ತಿಂಗಳಲ್ಲಿ 5 ಭಾನುವಾರಗಳು ಬಂದಾಗ ನೀವು ಅದನ್ನು 5 ಭಾನುವಾರಗಳು ಮಾಡ್ತೀರಾ. ಗಮನ ಇಟ್ಕೊಳ್ಳಿ, ಪ್ರಥಮ ಭಾನುವಾರ ಎಲ್ಲ ತಿಂಗಳು ಮಾಡ್ಬೋದು. ಎಲ್ಲ ತಿಂಗಳಲ್ಲೂ 5 ಭಾನುವಾರ ಬರೋದಿಲ್ಲ. ಯಾವುದಾದರೂ ಒಂದು ತಿಂಗಳಲ್ಲಿ ಒಂದೊಮ್ಮೆ ಬಂದರೆ 5 ಭಾನುವಾರ ಮಾಡ್ತೀರಾ. ಈ 5 ಭಾನುವಾರ ಬಂದಾಗ ಮಾಡೋದು ತುಂಬ ವಿಶೇಷ. ಯಾಕೆಂದರೆ ಅದನ್ನು ಹಣದ ಮೂಟೆ, ಮನಿ ಬ್ಯಾಗ್ಸ್ ಅಂತ ಕರೀತಾರೆ. ಮಾಡಿಬಿಟ್ಟು ನಿಮಗೆ ಹಣ ಹೇಗೆ ನಿಮಗೆ ಶೇಖರಣೆ ಆಗ್ತಾ ಹೋಗುತ್ತೆ, ಹೇಗೆ ಅವಕಾಶಗಳು ತೆಕ್ಕೊಳ್ತಾ ಬಾಗಿಲನ್ನು ತೆರೀತಾ ಹೋಗುತ್ತೆ, ಗಮನ ಇಟ್ಕೊಳ್ಳಿ. ಯಾಕೆಂದರೆ ಮೊದಲು ಏನು ಮಾಡಿದ್ವಿ, ಬ್ಲಾಕ್ಸ್ ಏನಿದೆ ಅದನ್ನು ತೆಗೆದ್ವಿ, ಮತ್ತು ದಾರಿಯನ್ನು ಮಾಡ್ಕೊಂಡ್ವಿ, ಮತ್ತು ಸಿಹಿಯಾದ ಅಂಶವನ್ನು ನಾವು ಸೇರಿಸ್ತಾ ಹೋದ್ವಿ. ಸೊ ಮ್ಯಾನಿಫೆಸ್ಟೇಷನ್ ಯಾಕೆ ಆಗಿಲ್ಲ ಅಂದರೆ ಇದನ್ನು ಮಾಡ್ಬೋದು. ಮ್ಯಾನಿಫೆಸ್ಟೇಷನ್ ಆಗ್ತಾ ಇದ್ರೂ ಜೊತೆಯಲ್ಲೇ ಇದನ್ನು ಮಾಡ್ಬೋದು. ಇನ್ನೂ ಶೀಘ್ರದಲ್ಲಿ ಸುಲಭವಾಗಿ ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಮಾಡಿ. ಖಂಡಿತ ನಿಮಗೆ ಹೇಗೆ ಅನ್ನಿಸ್ತು, ಏನಾಯಿತು, ಎಷ್ಟು ಒಳ್ಳೆಯದಾಯಿತು, ಎಲ್ಲಿ ಅಂದರೆ ಗಮನ ಇಟ್ಟು ನೀವು ಅದನ್ನು ಗಮನಿಸಬೇಕು, ಆಯ್ತಾ ಇಲ್ವಾ ಅಂತ ಮತ್ತೆ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಡೌಟ್ ಇದ್ದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕೇಳಿ. ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.